ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾವು ಲಾಗ್ಸ್ ಗೈಸ್. ಇವತ್ತು ಗುರುವಾರ. ಸೊ ಗುರುವಾರನೇ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಗುರುವಾರ ಅಂತಂದರೆ ಒಂಥರ ಖುಷಿ ರಾಯರ ಪೂಜೆ ಮಾಡೋದಕ್ಕೆ. ಸೊ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ಪೂಜೆ ಎಲ್ಲ ಕಂಪ್ಲೀಟಾಗಿ ಪೂಜೆ ಆಯಿತು. ಸೊ ಇವಾಗ ಪಾಪನ ಅಂಗನವಾಡಿಗೆ ಬಿಟ್ಟು ಬರಬೇಕು. ಸೊ ಅವಳು ಕೂಡ ರೆಡಿಯಾಗಿದ್ದಾಳೆ. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ. ಸೊ ಇವಾಗ ಪಾಪನ ಬಿಟ್ಟು ಬರಬೇಕು. ಅವಳು ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಹೋಗ್ತಾ ಸ್ವಲ್ಪ ಹಂಗೆ ಇದು ಮಾಡಿದ್ಲು. ಇವಾಗ ಸ್ವಲ್ಪ ಪರವಾಗಿಲ್ಲ, ಹೋಗ್ತಾಳೆ, ಆರಾಮಾಗಿ ಕೂತ್ಕೊತಾಳೆ, ಬಾಯಮ್ಮ ಅಂತ ಹೇಳಿ ಕಳಿಸ್ತಾಳೆ. ಸೊ ಹಾಗೆ ಇವಾಗ ನಾನು ಅವಳನ್ನ ಬಿಟ್ಬಿಟ್ಟು ರಾಯರ ಮಠಕ್ಕೆ ಬಂದೆ. ಸೊ ಇಲ್ಲಿ ತುಳಸಿ ಹಾರ ತೊಗೊಳ್ಳೋಣ ರಾಯರಿಗೆ ಅಂತ ಹೇಳ್ಬಿಟ್ಟು ತುಳಸಿ ಹಾರ ತೊಗೊಳ್ತಾ ಇದ್ದೀನಿ. ತೊಗೊಂಡು ದೇವಸ್ಥಾನಕ್ಕೆ ಬಂದೆ. ತುಂಬ ಕ್ರೌಡ್ ಇತ್ತು. ಸೊ ರಾಯರಿಗೆ ಫ್ಯಾನ್ಸು ತುಂಬಾ ಇದ್ದಾರೆ ಅಂತ ಹೇಳ್ಬೋದು. ಫ್ಯಾನ್ಸ್ ಅನ್ನೋದಕ್ಕಿಂತ ಭಕ್ತಾದಿಗಳು ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ ವಾರ ವಾರ. ಸೊ ಅಲ್ಲಿಂದ ನಾನು ಮುಗಿಸ್ಕೊಂಡು ರಾಯರ ಮಠದಿಂದ ಹೋಟೆಲ್ಗೆ ಬಂದ್ವಿ. ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ನಾನು ಇಡ್ಲಿ ತೊಗೊಂಡಿದ್ದೆ. ಬೆಳಗ್ಗೆ ಟೈಮು ಇಡ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಡ್ಲಿ, ಉಪ್ಪಿಟ್ಟು, ಸೊ ಅವಲಕ್ಕಿ ಈ ಥರದ್ದು ಚೆನ್ನಾಗೆ, ಜಾಸ್ತಿ ಫ್ಯಾಟ್ ಅಂಶ ಇರೋಲ್ಲ. ಸೊ ಕೃಷ್ಣ ಭವನ್ಗೆ ಹೋಗಿದ್ವಿ. ಸೊ ಅಲ್ಲಿಂದ ಬಂದೆ ವಿಜಯಕರ್ ಸೆಲೂನ್ಗೆ ಬಂದ್ವಿ, ಪಾರ್ಲರ್ಗೆ. ಸೊ ಇಲ್ಲಿ ಕ್ಯಾಂಡಿ ಹೇರ್ ಸ್ಟೈಲ್ ಮಾಡಿಸ್ತಾ ಇದ್ಲು, ಹೇರ್ ಕಟ್ಟು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಆ್ಯಂಡ್ ಕ್ಯಾಂಡಿನೂ ಹೇರ್ ಸ್ಟೈಲು ಮುಗಿಸ್ಕೊಂಡು, ಹೇರ್ ಸ್ಟೈಲ್ ಅಂದರೆ ಹೇರ್ ಕಟ್ ಮುಗಿಸ್ಕೊಂಡು ಅವಳು ಕೂಡ ಮನೆಗೆ ಹೊರಟ್ಲು. ಸೊ ಇಲ್ಲಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಅಕ್ಕ ವಿಜಯಕ್ಕ ಒತ್ತು ಶಾವಿಗೆ ಮಾಡ್ತಾಯಿದ್ರು. ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸರಿ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ನನಗೆ ಇದ್ರದ್ದು ಅದೆಲ್ಲ ಗೊತ್ತಿಲ್ಲ. ಸೊ ನಮ್ಮ ಅಕ್ಕನೇ ಮಾಡಿದರು. ಇನ್ನೂ ಸ್ವಲ್ಪ ಏನಂತೀರ, ಹೊಸ ರಾಗಿ ಸಿಗುತ್ತಲ್ಲ, ಬಿಳೆ ರಾಗಿ, ಆ ಹಿಟ್ಟಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೆಲ್ಲ ಫುಲ್ ಮೆಸ್ಸಪ್ ಮಾಡಿಕೊಂಡು ಕಿಚನ್ನ ಅಡುಗೆ ಮಾಡಿದ್ದಾಯಿತು. ಸೊ ಎರಡೆರಡು ಅಡುಗೆ ಮಾಡಿದರೆ ಹಿಂಗೆ ಆಗೋದು. ಸೊ ಈಗ ನಮ್ಮ ಅಕ್ಕ ಎಲ್ಲ ಕಂಪ್ಲೀಟಾಗಿ ಒತ್ತು ಶಾವಿಗೆ ಎಲ್ಲ ರೆಡಿ ಮಾಡ್ತು. ಈಗ ಕಾಯಿ ಹಾಲು ರೆಡಿ ಮಾಡ್ತಾಯಿದ್ವಿ. ತೆಂಗಿನಕಾಯಿ ಆ್ಯಂಡ್ ಯಾಲಕ್ಕಿ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬೋ ಅಂಥದ್ದು. ಈ ಕಡೆ ನಾನು ಉಪ್ಸಾರು ಅಂದರೆ ಹೆಸರು, ಏನೋ ಅವರೆಕಾಳು, ಬೀನ್ಸು ಹಾಕ್ಬಿಟ್ಟು ಅದರದ್ದು ಹೆಸರು ಮಾಡಿದ್ದೆ, ಕ್ಯೂಸ್ ಹೆಸರು. ಸೊ ಅದನ್ನು ರೆಡಿ ಮಾಡಿದೆ. ಅಷ್ಟರಲ್ಲಿ ಅವರು ಒತ್ತು ಶಾವಿಗೆ ಮಾಡಿದರು. ಆ್ಯಂಡ್ ಇವಾಗ ಊಟ ಮಾಡಬೇಕು. ನಮ್ಮ ಅಕ್ಕ ಇಲ್ಲಿ ಬೆಲ್ಲದ ಪಾಕನ ಸೋಸ್ತಾ ಇದ್ದಾರೆ ಕಾಯಿ ಹಾಲು ಜೊತೆ ಮಿಕ್ಸ್ ಮಾಡೋದಕ್ಕೆ. ಸೊ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅನ್ನೋ ಥರ ಆಗಿತ್ತು. ಫಸ್ಟು ಒತ್ತು ಶಾವಿಗೆ ಟೇಸ್ಟ್ ಮಾಡೋಣ ಅಂಥೇಳಿ ಒತ್ತು ಶಾವಿಗೆ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆ ಫ್ಲೇವರೆಲ್ಲ ಏನದು ಯಾಲಕ್ಕಿದು ಮತ್ತು ಕಾಯಿ ಅದೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿತ್ತು. ಬೆಲ್ಲದಂದರೆ ನ್ಯಾಚುರಲಾಗೇ ಇರುತ್ತೆ. ಶುಗರ್ ಯಾವುದು ಕಾರಣಕ್ಕೂ ಶುಗರ್ ಯೂಸ್ ಮಾಡಬೇಡಿ. ಬೆಲ್ಲದ್ದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ತಿಂತಾಯಿದ್ದೀವಿ. ಆ ಕಾಯಿ ಸ್ವಲ್ಪ ತರಿನೇ ಇರಲಿ ಅಂತ ನಮ್ಮ ಅಕ್ಕ ಅದೇ ಥರ ರುಬ್ಬಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಕಡಲೆ ಪುಡಿ ಹಾಕ್ಕೊಂಡಿದ್ದೀವಿ ಮೇಲೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ ನಾನು ಏನು ಕ್ಯೂಸ್ ಹೆಸರು, ಅನ್ನ, ಸೊಪ್ಪು ಅಂದರೆ ಕಾಳು ಪಲ್ಯ ತಿಂದೆ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಸಂಜೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ಅಷ್ಟರಲ್ಲಿ ಮೀಶೋದಲ್ಲಿ ಒಂದು ಪಾರ್ಸಲ್ ಬಂತು. ಸೊ ಇದು ಹ್ಯಾಂಗಿಂಗ್ ಏನಂತಾರೆ ಫಿಶ್ದು ಬೌಲು ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸಲ್ಲೇ ನಿಮ್ಗೆ ಇದು ಸಿಗುತ್ತೆ. ಇದರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಆಲೆ ಪಾಪನ ಕರ್ಕೊಂಬರೋಣ ಅಂತ ಹೇಳಿ ಬಂದೆ. ಈಗ ಪಾಪನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಚಿನ್ನ ಕಲ್ಲದು ನೋಡಿ. ಮತ್ತೇನು ಮಾಡೋಕ್ಕೆ? ಅದು ಚಪಾತಿ ಮಾಡೋಕ್ಕಲ್ಲ ನೋಡಿ.
ಹೌದಾ? ಏನು ಮಾಡ್ತೀರಾ ನೀವು? ಸ್ಕೂಲ್ ಹೆಂಗಿತ್ತಪ್ಪ? ಡೈಲಿ ಇತ್ತು. ಡೈಲಿ ಇತ್ತಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಏನು ತಿಂದೆ ಇವತ್ತು? ಮತ್ತೆ ಇವತ್ತು ಗುರುವಾರ ಮೊಟ್ಟೆ ತಿಂತಾರ ಯಾರಾದರೂ? ನನಗೆ ಬೇಡ, ನಾನು ಇವತ್ತು ಪೂಜೆ ಮಾಡಿದ್ದೀನಿ ರಾಯರಿಗೆ, ನನಗೆ ಮೊಟ್ಟೆ ಬೇಡ ಅಂತ ಹೇಳ್ಬೇಕು ತಾನೆ. ಹಾಂ, ಓಕೆ ಗೈಸ್, ಈಗ ಸಂಜೆ 6 ಗಂಟೆ ಆಗಿತ್ತು. ಸೊ ದೀಪ ಹಚ್ಚಿದೆ. ಆ್ಯಂಡ್ ನಮ್ಮ ಮನೆಯವ್ರು ಕೂಡ ಬಂದರು. ಬಜ್ಜಿ ತೊಗೊಂಬರೋದಕ್ಕೆ ಹೇಳಿದ್ದೆ, ಅನ್ನ ಸಾಂಬಾರು ಮಾಡಿದ್ದೆ, ನೆಂಚ್ಕೊಳ್ಳೋಕ್ಕೆ ಬಜ್ಜಿ ಬೇಕಿತ್ತು. ಸೊ ತೊಗೊಂಬಂದರು, ಎಲ್ಲರೂ ಊಟ ಮಾಡಿದ್ವಿ. ಆ್ಯಂಡ್ ನಮ್ಮ ಕ್ಯಾಂಡಿ ಕೂಡ ಬಂದಿದ್ಲು. ವಿಶಾಲ್ ಮಟ್ಟಿಗೆ ಹೋಗಿದ್ಲಂತೆ, ಕ್ಲೇ ತೊಗೊಂಬಂದಿದ್ಲು ಪಾಪುಗೆ, ಅದನ್ನು ಕೊಟ್ಟೋಗೋದಕ್ಕಂತ ಬಂದಿದ್ಲು. ಅದ್ರ ಜೊತೆನೇ ಆಟ ಆಡ್ತಾ ಕೂತ್ಕೊಂಡಿದ್ದಾರೆ 3 ಜನನು. ಆ್ಯಂಡ್ ಇವಾಗ ಊಟ ಕೂಡ ಆಯಿತು, ವಾಕ್ ಮಾಡಬೇಕು. ಸೊ ಡೈಲಿ ಕಂಪಲ್ಸರಿ ನೈಟ್ ಹೊತ್ತು ವಾಕ್ ಮಾಡ್ತೀವಿ ಊಟ ಆದ ತಕ್ಷಣವೇ. ಆ್ಯಂಡ್ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಆಡ್ತಾ ಇದ್ದಾಳೆ ನೋಡಿ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ಮಗಳು ಡ್ಯಾನ್ಸ್ನ. ಸೊ ಮ್ಯೂಸಿಕ್ ಬಂತು ಅಂದರೆ ಕುಣಿತಾ ಇರ್ತಾಳೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.